ಇತ್ತೀಚೆಗೆ ಸಿನಿಮಾಗಳ ಸಕ್ಸಸ್ ಅನ್ನೋದು ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಬಟ್ ಒಂದು ಕಾಲದಲ್ಲಿ ಸಿನಿಮಾ ಒಂದು 100 ದಿನ ಪೂರೈಸಿದ್ರೆ ಅದೇ ದೊಡ್ಡ ಸಕ್ಸಸ್ ಅಂತ ಹೇಳಲಾಗ್ತಾ ಇತ್ತು. ಹಾಗಿದ್ರೆ ಡಿ ಬಾಸ್ ದರ್ಶನ್ ಅವರ 100 ದಿನ ಪ್ರದರ್ಶನ ಕಂಡಂಥ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೆಜೆಸ್ಟಿಕ್ 2002ರಲ್ಲಿ ಬಂದಂಥ ಸಿನಿಮಾ. PN ಸತ್ಯ ಅವರು ಡೈರೆಕ್ಟ್ ಮಾಡಿ ದರ್ಶನ್ ಅವರು ಡೆಬ್ಯೂ ಮಾಡಿದ್ದಂಥ ಸಿನಿಮಾ ಇದು. ಗ್ಯಾಂಗ್ಸ್ಟರ್ ಬೇಸ್ಡ್ ಸಿನಿಮಾ ಆಗಿದ್ದ ಈ ಸಿನಿಮಾಗೆ ಸಾಧು ಕೋಕಿಲ ಅವರು ಮ್ಯೂಸಿಕನ್ನು ಕೊಟ್ಟಿದ್ದರು. ಈ ಸಿನಿಮಾ 100 ದಿನಕ್ಕೂ ಅಧಿಕ ದಿನ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿತ್ತು. ಕರಿಯ ಪ್ರೇಮ್ ಅವರು ಡೈರೆಕ್ಟ್ ಮಾಡಿ ದರ್ಶನ್ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ. 2003ರಲ್ಲಿ ಬಂದ ಈ ಸಿನಿಮಾ ರಿಲೀಸ್ ಆದಾಗ ಕೇವಲ 56 ದಿನ ಪ್ರದರ್ಶನ ಕಂಡಿತ್ತು. ಬಟ್ ನಂತರ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ರಿಲೀಸ್ ಆದಂತಹ ಈ ಸಿನಿಮಾ 625 ದಿನಗಳ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿತ್ತು. ಕಲಾಸಿಪಾಳ್ಯ ದರ್ಶನ್ ಮತ್ತು ರಕ್ಷಿತಾ ಅವರು ಆ್ಯಕ್ಟ್ ಮಾಡಿ 2004ರಲ್ಲಿ ಬಂದಿದ್ದ ಈ ಸಿನಿಮಾ ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿದರು. ಈ ಸಿನಿಮಾ ಥಿಯೇಟರ್ಸಲ್ಲಿ 250 ದಿನಗಳ ಕಾಲ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಅಯ್ಯ 2005ರಲ್ಲಿ ಓಂ ಪ್ರಕಾಶ್ ರಾವ್ ಮತ್ತು ದರ್ಶನ್ ಅವರ ಕಾಂಬಿನೇಷನಲ್ಲಿ ಬಂದಂಥ ಸಿನಿಮಾ. ಇದು ತಮಿಳಿನ ಸ್ವಾಮಿ ಚಿತ್ರದ ರೀಮೇಕ್ ಆಗಿದ್ದರೂ ಕೂಡ ಕನ್ನಡದಲ್ಲಿ ದರ್ಶನ್ ಅವರ ಪೊಲೀಸ್ ರೋಲ್ಗೆ ಆಡಿಯನ್ಸ್ಗಳು ಕೂಡ ಫಿದಾ ಆಗಿದ್ದರು. ಆ್ಯಂಡ್ ಈ ಸಿನಿಮಾ ಕೂಡ 100ಕ್ಕೂ ಅಧಿಕ ದಿನಗಳ ಕಾಲ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಪೊರ್ಕಿ MD ಶ್ರೀಧರ್ ಅವರು ಡೈರೆಕ್ಟ್ ಮಾಡಿ ದರ್ಶನ್ ಮತ್ತು ಪ್ರಣೀತಾ ಸುಭಾಷ್ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ. ತೆಲುಗಿನ ಪೋಕಿರಿ ಸಿನಿಮಾದ ರೀಮೇಕ್ ಆಗಿದ್ದರೂ ಕೂಡ ಕರ್ನಾಟಕದ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಕೂಡ 100ಕ್ಕೂ ಅಧಿಕ ದಿನ ಪ್ರದರ್ಶನವನ್ನು ಕಂಡಿತ್ತು. ಸಾರಥಿ 2011ರಲ್ಲಿ ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ ಮಾಡಿ ದರ್ಶನ್ ಮತ್ತು ದೀಪಾ ಸನ್ನಿಧಿ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ. ದರ್ಶನ್ ಅವರಿಗೆ ದೊಡ್ಡ ಕಂಬ್ಯಾಕ್ ಕೊಡೋದರ ಜೊತೆಗೆ 120ಕ್ಕೂ ಅಧಿಕ ದಿನ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಆಗಿ ಈ ಸಿನಿಮಾ ಸಾಬೀತಾಗಿತ್ತು. ಗಜ 2008ರಲ್ಲಿ ಕೆ ಮಾದೇಶ್ ಅವರು ಡೈರೆಕ್ಟ್ ಮಾಡಿ ದರ್ಶನ್ ಮತ್ತು ನವ್ಯ ನಾಯರ್ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ ಇದು. ಇದು ತೆಲುಗಿನ ರವಿತೇಜ ನಟನೆಯ ಭದ್ರಾ ಸಿನಿಮಾದ ರೀಮೇಕ್ ಆಗಿತ್ತು. ಕನ್ನಡದಲ್ಲಿ ಈ ಸಿನಿಮಾ 100ಕ್ಕೂ ಅಧಿಕ ದಿನ ಭರ್ಜರಿ ಪ್ರದರ್ಶನವನ್ನು ಕಂಡು ಸೂಪರ್ ಹಿಟ್ ಆಗಿತ್ತು. ಬುಲ್ಬುಲ್ MD ಶ್ರೀಧರ್ ಅವರು ಡೈರೆಕ್ಟ್ ಮಾಡಿ ದರ್ಶನ್ ಮತ್ತು ಮೊಟ್ಟ ಮೊದಲ ಬಾರಿಗೆ ರಚಿತಾ ರಾಮ್ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂಥ ಸಿನಿಮಾ. ಇದು ತೆಲುಗಿನ ಡಾರ್ಲಿಂಗ್ ಸಿನಿಮಾದ ರೀಮೇಕ್ ಆಗಿತ್ತು. ರೀಮೇಕ್ ಆಗಿದ್ದರೂ ಕೂಡ ಕನ್ನಡದಲ್ಲಿ ಈ ಸಿನಿಮಾ ಭರ್ಜರಿ 100 ದಿನ ಪ್ರದರ್ಶನವನ್ನು ಕಂಡಿತ್ತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 2012ರಲ್ಲಿ ನಾಗಣ್ಣ ಅವರು ಡೈರೆಕ್ಟ್ ಮಾಡಿ ದರ್ಶನ್ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಇದು. ರಾಯಣ್ಣನಾಗಿ ದರ್ಶನ್ ಅವರು ಈ ಸಿನಿಮಾದಲ್ಲಿ ಭಾರಿ ಹೆಸರನ್ನು ಪಡ್ಕೊಂಡಿದ್ರು. 75 ದಿನಗಳಲ್ಲಿ 55 ಕೋಟಿ ಕಲೆಕ್ಟ್ ಮಾಡಿ 60ನೇ ಫಿಲ್ಮ್ಫೇರ್ ಅವಾರ್ಡ್ಸಲ್ಲಿ ಸೌತ್ನಲ್ಲಿ ಬೆಸ್ಟ್ ಫಿಲ್ಮ್ ಮತ್ತು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ಸನ್ನು ದರ್ಶನ್ ಅವರು ಪಡೆದುಕೊಂಡಿದ್ರು. ಈ ಸಿನಿಮಾ 100 ದಿನವನ್ನು ಪೂರೈಸೋದರ ಜೊತೆಗೆ 365 ದಿನ ಅಂದರೆ 1 ವರ್ಷ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಯಜಮಾನ 2019ರಲ್ಲಿ ವಿ ಹರಿಕೃಷ್ಣ ಅವರು ಡೈರೆಕ್ಟ್ ಮಾಡಿ ದರ್ಶನ್ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ. ವಿ ಹರಿಕೃಷ್ಣ ಅವರೇ ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದರು. ಆಡಿಯನ್ಸ್ಗಳಿಂದ ಭಾರಿ ರೆಸ್ಪಾನ್ಸನ್ನು ಪಡ್ಕೊಂಡಂತಹ ಈ ಸಿನಿಮಾ ಕರ್ನಾಟಕದಾದ್ಯಂತ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡು ಸೂಪರ್ ಹಿಟ್ ಕೂಡ ಆಗಿತ್ತು. ಕುರುಕ್ಷೇತ್ರ 2019ರಲ್ಲೇ ದರ್ಶನ್ ಅವರ 100 ದಿನ ಪೂರೈಸಿದಂತಹ ಇನ್ನೊಂದು ಸಿನಿಮಾ. ನಾಗಣ್ಣ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಮುನಿರತ್ನ ಅವರು ಪ್ರೊಡ್ಯೂಸ್ ಮಾಡಿದ್ದಂತಹ ಈ ಸಿನಿಮಾ ಸಾಕಷ್ಟು ಭಾರಿ ರೆಸ್ಪಾನ್ಸನ್ನು ಪಡ್ಕೊಂಡು 100ಕ್ಕೂ ಅಧಿಕ ದಿನ ಭರ್ಜರಿ ಪ್ರದರ್ಶನವನ್ನು ಕಂಡು ಸೂಪರ್ ಹಿಟ್ ಕೂಡ ಆಗಿತ್ತು. ಕಾಟೇರ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿ ದರ್ಶನ್ ಮತ್ತು ಆರಾಧನಾ ರಾಮ್ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ. ಸಾಲು ಸಾಲು ಸೋಲಲ್ಲಿದ್ದಂತಹ ದರ್ಶನ್ ಅವರಿಗೆ 2023ರಲ್ಲಿ ಭಾರಿ ಕಂಬ್ಯಾಕ್ ಕೊಟ್ಟಂಥ ಸಿನಿಮಾ ಕೂಡ ಹೌದು. ಇನ್ನು ಕಲೆಕ್ಷನ್ ವೈಸ್ 106 ಕೋಟಿ ಕಲೆಕ್ಟ್ ಮಾಡಿ ಥಿಯೇಟರ್ಸ್ಗಳಲ್ಲಿ ಭರ್ಜರಿ 100 ದಿನವನ್ನು ಕೂಡ ಈ ಸಿನಿಮಾ ಪೂರೈಸಿತ್ತು. ಸೊ ಇವಿಷ್ಟು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ 100 ದಿನ ಪೂರೈಸಿದಂತಹ ದರ್ಶನ್ ಅವರ ಸಿನಿಮಾಗಳು. ಸೊ ಮತ್ಯಾವುದನ್ನಾದರೂ ಬಿಟ್ಟಿದ್ರೆ ಅಥವಾ ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.